ವರದಿ ಪ್ರಶಾಂತ್ ಎಸ್ ನಾಗ್ನೂರಿ, ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ವೇದಮೂರ್ತಿ ಪಬ್ಲಿಕ್ ನೆಟ್ವರ್ಕ್ ನ್ಯೂಸ್. ಬ್ರೇಕಿಂಗ್ ನ್ಯೂಸ್. ದಾವಣಗೆರೆ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪೇದೆ ಬಲಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ತಪಾಸಣೆ ವೇಳೆ ಘಟನೆ. ಡಿಎಂಆರ್ ಪೊಲೀಸ್ ಪೇದೆ ರಾಮಪ್ಪ ಪೂಜಾರಿ ಸಾವು. ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಮಾಯಕ ಡಿಎಆರ್ ಕಾನ್ಸ್ಟೇಬಲ್ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿರುವ ದಾರುಣ ಘಟನೆ ದಾವಣಗೆರೆ ಅವರ ವಲಯದಲ್ಲಿ ನಡೆದಿದೆ. ದಾವಣಗೆರೆ ತಾಲೂಕಿನ ರಾಷ್ಟ್ರೀಯ ದಾರಿಯ 4ರ ಹೆಬ್ಬಾಳ್ ಟೋಲ್ ಬಳಿ ವಾಹನ ತಪಾಸಣೆ ನಡೆಸುವ ವೇಳೆ ಲಾರಿ ಡಿಕ್ಕಿ ಹೊಡೆದು ಪಿಆರ್ ಪೊಲೀಸ್ ಪೇದೆ ರಾಮಪ್ಪ ಪೂಜಾರಿ ಸಾವನ್ನಪ್ಪಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 4 ಹೆಬ್ಬಾಳ ಟೋಲ್ ಬಳಿ ಪೊಲೀಸರು ಪ್ರತಿನಿತ್ಯ ಲೈನ್ ಡಿಸಿಪ್ಲಿನ್ ಹೆಸರಿನಲ್ಲಿ ವಾಹನಗಳನ್ನು ಅಡ್ಡ ಹಾಕಿ ಡಿಎಲ್ ಸೀಟ್ ಬೆಲ್ಟ್ ತಪಾಸಣೆ ಮಾಡುತ್ತಿದ್ದರು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳು ಸ್ಪೀಡ್ ಆಗಿ ಬರುತ್ತವೆ. ಹೀಗಾದರೂ ಪೊಲೀಸರು ಹೆದ್ದಾರಿಯಲ್ಲಿ ಮಧ್ಯೆ ನಿಂತು ವಾಹನಗಳನ್ನು ತಡೆಯುವ ಹೊಸ ದುಸ್ಸಾಹಸ ಮಾಡುತ್ತಿದ್ದರು. ಇಂತಹ ದುಸ್ಸಾಹಸಕ್ಕೆ ಇದು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಪೊಲೀಸ್ ಪೇದೆ ಬಲಿಯಾಗಿದ್ದಾನೆ. 2016-17ನೇ ಬ್ಯಾಚಿನ ಪೊಲೀಸ್ ಪೇದೆ ರಾಮಪ್ಪ ಪೂಜಾರಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿರುವುದು ಎನ್ನಲಾಗುತ್ತಿದೆ. ಸಿವಿಲ್ ಪೊಲೀಸರ ಬದಲು ನಿಯಮ ಬಾಹಿರವಾಗಿ ಅಲ್ಲಿ ಕರ್ತವ್ಯ ಯೋಚನೆ ಮಾಡಲಾಗಿತ್ತು ಅನ್ನೋ ಮಾತುಗಳು ಕೂಡ ಕೇಳಿಬರುತ್ತವೆ. ಅದು ಏನೇ ಇರಲಿ ವೀಕ್ಷಕರೇ, ಪೊಲೀಸರು ತಮ್ಮ ಕರ್ತವ್ಯವನ್ನು ಮಾಡಿ, ಆದರೆ ಇಂತಹ ಸಾಹಸ ಮಾಡಿ ತಮ್ಮ ಪ್ರಾಣ ಕಳೆದುಕೊಂಡು ತಮ್ಮ ಕುಟುಂಬ ಬೀದಿಗೆ ಬರುವಂತೆ ಮಾಡಬೇಡಿ. ನಿಮ್ಮನ್ನೇ ನಂಬಿದ ಕುಟುಂಬಕ್ಕೆ ಈಗೇನು ಹೇಳುತ್ತೀರಾ? ಯಾರ ನಿರ್ಲಕ್ಷ್ಯಕ್ಕೆ ಇದು ಕಾರಣವಲ್ಲ. ಕರ್ತವ್ಯಕ್ಕೆ ನಮ್ಮ ವೈಯಕ್ತಿಕ ಜವಾಬ್ದಾರಿಯೂ ಕೂಡ ಮುಖ್ಯವಾಗಿರುತ್ತದೆ. ಇಂತಹ ಪ್ರಾಣ ಕಳೆದುಕೊಳ್ಳುವ ಸಾಹಸಕ್ಕೆ ಪೊಲೀಸರು ಇಳಿಯಬೇಡಿ ಎನ್ನುವುದೇ ನಮ್ಮ ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ ವಾಹಿನಿಯ ವರದಿಯಾಗಿರುತ್ತದೆ. ವರದಿ ವೇದಮೂರ್ತಿ, ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ ನ್ಯೂಸ್, ಬೆಂಗಳೂರು.